ಸ್ನೇಹಿತರೆ ನಮಸ್ಕಾರ. ಮಿಥುನ ರಾಶಿಯವರ ಯುಗಾದಿ ರಾಶಿ ಭವಿಷ್ಯ ಹೇಗಿದೆ? ಇದೇ 19ರಂದು ಬರ್ತಿರತಕ್ಕಂಥ ಯುಗಾದಿ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಸಿಹಿಯನ್ನು ತಂದುಕೊಡುತ್ತೆ, ಯಾವೆಲ್ಲ ಎಚ್ಚರಿಕೆಯನ್ನು ಅನುಸರಿಸಬೇಕು, ಇರ್ತಕ್ಕಂಥ ಪರಿಹಾರ ಮಾರ್ಗಗಳು ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದಂತಹ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಮೇಲೆ ಗುರೂಜಿ ನಂಬರನ್ನು ಹಾಕಿರಲಾಗಿರುತ್ತೆ. ಗುರೂಜಿಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡ್ತಾರೆ. ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಈ ರಾಶಿಯವರಿಗೆ ಅದ್ಭುತ ಕಾಲ ಶುರುವಾಗಿದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಅಂದುಕೊಂಡ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇವರ ಜೀವನದಲ್ಲಿ ಉಂಟಾದಂತಹ ಒಂದಷ್ಟು ಅಡೆತಡೆಗಳು ಈ ಒಂದು ಸಮಯದಲ್ಲಿ ಅಂದರೆ ಈ ವರ್ಷ ನಿವಾರಣೆಯಾಗುತ್ತೆ. ಇದೀಗ ಗುರು ಮಾರ್ಚ್ 19ರಂದು ಮಿಥುನ ರಾಶಿಯಲ್ಲಿ ನೇರ ಪ್ರಯಾಣವನ್ನು ಆರಂಭಿಸಿರೋದ್ರಿಂದ ಈ ರಾಶಿಯವರಿಗೆ ಈ ವರ್ಷದ ಅಂತ್ಯದವರೆಗೂ ಕೂಡ ಬಹಳಷ್ಟು ಲಾಭ ಸಿಗುತ್ತೆ. ಗುರುವು ಜ್ಞಾನ, ಮಕ್ಕಳು, ಸಂಪತ್ತು, ಮದುವೆ ಮತ್ತು ಪ್ರಗತಿಯ ಅಂಶವಾಗಿರೋದ್ರಿಂದ ಈ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಗುರುವಿನ ಈ ಸಮಯವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗುತ್ತೆ ಮತ್ತು ಅಪೇಕ್ಷಿತ ಪ್ರಗತಿಯನ್ನು ತಂದುಕೊಡುತ್ತೆ. ಹೀಗಾಗಿ ಗುರುವಿನ ನೇರ ಚಲನೆಯು ಈ ರಾಶಿಚಕ್ರ ಚಿಹ್ನೆಯ ಮೇಲೆ ಸಾಕಷ್ಟು ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ. ಹೇಗೆಲ್ಲ ಲಾಭವನ್ನು ಪಡ್ಕೊಳ್ತಿರೋ ಅದೇ ರೀತಿ ಒಂದಷ್ಟು ನಷ್ಟವನ್ನು, ಒಂದಷ್ಟು ಆತಂಕವನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಹುಷಾರಾಗಿರಿ. ಇನ್ನು ಗುರುವು ನೇರವಾದ ನಂತರ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಲು ಪ್ರಾರಂಭ ಮಾಡುತ್ತೆ. ದೀರ್ಘಕಾಲದ ಪ್ರಯತ್ನಗಳು ಯಶಸ್ವಿಯಾಗುವ ನಿರೀಕ್ಷೆ ಇದೆ. ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ ಮತ್ತು ಕೆಲಸದಲ್ಲಿ ಪ್ರಗತಿಗೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಆರ್ಥಿಕವಾಗಿ ನಿಮ್ಮ ಖರ್ಚುಗಳು ಗಮನಾರ್ಹವಾಗಿ ಹೆಚ್ಚಾಗಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ಆತುರ ಮತ್ತು ದುರಹಂಕಾರವನ್ನು ತಪ್ಪಿಸೋದು ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟವನ್ನು ಮಾಡಲು ಪ್ರಯತ್ನಿಸ್ತಿರೋರಿಗೆ ಅಡೆತಡೆಗಳು ನಿವಾರಣೆಯಾಗುತ್ತೆ. ಕೆಲಸದ ಸ್ಥಳದಲ್ಲಿಯೂ ಸಹ ಲಾಭಗಳು ಕಂಡುಬರುವ ಸಾಧ್ಯತೆ ಇದೆ. ಸದ್ಯಕ್ಕೆ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ನೀವು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸಿದ್ರೆ ವಿಷಯಗಳು ಕ್ರಮೇಣ ಸುಧಾರಿಸುತ್ತೆ. ಈ ರಾಶಿಯ ಜನರಿಗೆ ಈ ಒಂದು ಸಂದರ್ಭ ತುಂಬ ಶುಭ ಅಂತ ಪರಿಗಣಿಸಲಾಗ್ತಿದೆ. ವೃತ್ತಿ ಪ್ರಗತಿ ಮತ್ತು ವ್ಯವಹಾರ ಲಾಭದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಸಹ ಪೂರ್ಣಗೊಳಿಸಲು ಪ್ರಾರಂಭವಾಗುತ್ತೆ. ಕೆಲಸದಲ್ಲಿ ವ್ಯಕ್ತಿತ್ವ ಮತ್ತು ಆಲೋಚನೆಯಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಸಾಂದರ್ಭಿಕವಾಗಿ ನಕಾರಾತ್ಮಕ ಆಲೋಚನೆಗಳು ಬಂದರೂ ಕೂಡ ನೀವು ಅವುಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸ್ಕೊಳ್ಬೇಕಾಗತ್ತೆ. ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಅದನ್ನು ನಿರ್ವಹಿಸಲು ಕಷ್ಟ ಕೂಡ ಆಗಬಹುದು. ಆದರೆ ಈ ಸಮಯದಲ್ಲಿ ಒಂದಷ್ಟು ಸವಾಲುಗಳನ್ನು ತೆಗೆದುಕೊಂಡ್ರೆ ಭವಿಷ್ಯ ಅದ್ಭುತವಾಗಿರುತ್ತೆ. ಯಾರಿಂದಲೂ ಕೂಡ ಸಾಲವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಹೆಚ್ಚುವರಿಯಾಗಿ ಉದ್ಯೋಗದಲ್ಲಿರೋರಿಗೆ ಕೆಲಸದ ಒತ್ತಡವು ಸಾಕಷ್ಟು ಹೆಚ್ಚಾಗಬಹುದು. ನೀವು ಕಚೇರಿಯಲ್ಲಿ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ಉದ್ಯಮಿಗಳು ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡಬಹುದು. ಚಿಂತನಶೀಲ ಯೋಜನೆ ನಿರ್ಣಾಯಕವಾಗುತ್ತೆ. ಖರ್ಚು ಮತ್ತು ಹೂಡಿಕೆ ಎರಡರಲ್ಲೂ ಜಾಗರೂಕರಾಗಿರಲು ನಿಮಗೆ ಸೂಚನೆಯನ್ನು ಕೊಡಲಾಗ್ತಿದೆ. ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ವಿಶೇಷವಾಗಿ ನಿಮಗೆ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಇದ್ದರೆ ಹೆಚ್ಚು ಜಾಗರೂಕರಾಗಿರಿ. ಸಾಧ್ಯವಾದಷ್ಟು ಪ್ರತಿದಿನ ವ್ಯಾಯಾಮವನ್ನು ಮಾಡಿ. ಅನಿರೀಕ್ಷಿತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣ್ತೀರಾ. ನೀವು ನಿಮ್ಮೆಲ್ಲ ಗುರಿಗಳನ್ನು ಸುಲಭವಾಗಿ ಸಾಧಿಸ್ತೀರಾ. ನಿಮ್ಮ ವೃತ್ತಿ ಜೀವನದ ಪ್ರಗತಿ ಸ್ಥಿರವಾಗಿರುತ್ತೆ. ಮುಂಬರುವ ದಿನಗಳು ಯಶಸ್ಸಿನ ಬಾಗಿಲನ್ನು ತೆರೆದುಕೊಳ್ಳುತ್ತೆ. ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸೆ ಮಾಡಲಾಗುತ್ತೆ. ನೀವು ಮನ್ನಣೆಯನ್ನು ಪಡೆದುಕೊಳ್ತೀರಾ. ಆರ್ಥಿಕವಾಗಿ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲಿಕ್ಕೆ ನಿಮಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಅನುಭವಿಸ್ತೀರಾ. ಗುರುವಿನ ಸಕಾರಾತ್ಮಕ ಪ್ರಭಾವದಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತೆ. ಬಾಕಿ ಇರುವ ವೃತ್ತಿ ಸಂಬಂಧಿತ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಉದ್ಯೋಗ ಹುಡುಕ್ತಿರೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಬಡ್ತಿಗಳು ಸಹ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡ್ತೀರಾ. ನಿಮಗೆ ಈ ಬದಲಾವಣೆಯು ಸಾಕಷ್ಟು ಆರಾಮದಾಯಕ ಅಂತ ಅನಿಸಬಹುದು. ಅದೃಷ್ಟದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಉದ್ಯೋಗ ಬದಲಾವಣೆಗೆ ಉತ್ತಮ ಅವಕಾಶಗಳು ಇರಲಿದ್ದು ಈ ಬದಲಾವಣೆಯು ನಿಮಗೆ ಆರಾಮದಾಯಕ ಅಂತ ಸಾಬೀತುಪಡಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ನೀವು ಶಕ್ತಿಯುತ ಮತ್ತು ಚುರುಕಾಗಿರ್ತೀರಾ.
ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಹೆಚ್ಚು ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನೀವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಇದು ಅತ್ಯುತ್ತಮ ಸಮಯ. ನಿಮ್ಮ ಪ್ರಯತ್ನಗಳಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಕುಟುಂಬ ಜೀವನದ ಬಗ್ಗೆ ನಿಮ್ಮ ಸಂಗಾತಿಯು ನಿಮ್ಮ ಪ್ರಾಮಾಣಿಕತೆ ಮತ್ತು ಸ್ಪಷ್ಟ ಉದ್ದೇಶಗಳನ್ನು ಮೆಚ್ಚಿಕೊಳ್ತಾರೆ. ನಿಮ್ಮ ಸಂಗಾತಿ ನಿಮ್ಮನ್ನು ಬಹಳವಾಗಿ ಗೌರವಿಸ್ತಾರೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಸಂಗಾತಿ ಸ್ವಲ್ಪ ದುರ್ಬಲರಾಗಬಹುದು. ನೀವು ಅವರ ಆರೋಗ್ಯಕ್ಕಾಗಿ ಒಂದಷ್ಟು ಹಣವನ್ನು ಕೂಡ ಖರ್ಚು ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ಇರಲಿ. ಬಾಕಿ ಇರ್ತಕ್ಕಂಥ ವೃತ್ತಿ ಸಂಬಂಧಿತ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳಲು ಆರಂಭವಾಗುತ್ತೆ. ಉದ್ಯೋಗ ಹುಡುಕ್ತಿರೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಬಡ್ತಿಗಳು ಸಹ ಸಿಗ್ತಾ ಹೋಗುತ್ತೆ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಸಂಯಮ ಮತ್ತು ತಾಳ್ಮೆಯನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ವ್ಯವಹಾರದಲ್ಲಿದ್ದರೆ ಈ ಸಮಯದಲ್ಲಿ ನೀವು ಅವಕಾಶಗಳು ಮತ್ತು ಆದಾಯದಲ್ಲಿ ಏರಿಕೆಯನ್ನು ಕಾಣ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಆದಾಯ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಾ. ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಪ್ರಗತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದು ನೀವು ಆಧ್ಯಾತ್ಮಿಕ ಪ್ರಗತಿಯತ್ತ ಗಮನ ಹರಿಸ್ತೀರಾ. ಈ ಸಮಯದಲ್ಲಿ ನೀವು ಪ್ರಾರ್ಥನೆ, ಧಾರ್ಮಿಕ ಚರ್ಚೆಗಳು ಮತ್ತು ಧಾರ್ಮಿಕ ಆಚರಣೆಗಳತ್ತ ಹೆಚ್ಚಿನ ಒಲವನ್ನು ತೋರಿಸ್ತೀರಾ. ವೃತ್ತಿ ಜೀವನಕ್ಕಾಗಿ ನೀವು ವ್ಯಾಪಕವಾಗಿ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಅವುಗಳಲ್ಲಿ ಕೆಲವು ಆಯಾಸದಾಯಕವಾಗಿರುತ್ತೆ. ಉದ್ಯಮಿಗಳು ಪ್ರಾಥಮಿಕವಾಗಿ ಲಾಭವನ್ನು ಹೆಚ್ಚಿಸುವತ್ತ ಗಮನ ಹರಿಸ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತೀರಾ. ಆಗ ಮಾತ್ರ ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ಕಡಿಮೆಯಾಗಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರಿಗೆ ಗುರುವಿನ ಈ ಚಲನೆಯು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುತ್ತೆ. ಸಾಲವನ್ನು ಪರಿಗಣಿಸ್ತಿದ್ರೆ ನೀವು ಸುಲಭವಾಗಿ ಸಾಲವನ್ನು ಪಡ್ಕೊಳ್ತೀರಾ. ಈ ಅವಧಿಯು ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಸೇವಾ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀರಾ. ನಿಮ್ಮ ಕೆಲಸದಲ್ಲಿ ನೀವು ತೃಪ್ತರಾಗ್ತೀರಾ. ಆದರೆ ಈ ಸಮಯದಲ್ಲಿ ಲಾಭ ಗಳಿಸುವಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು. ನಿಮ್ಮ ಕೆಲಸದ ವ್ಯಾಪ್ತಿಯನ್ನು ಮಿತಿಗೊಳಿಸುವಂತೆ ಒತ್ತಾಯಿಸ್ತೀರಾ. ಆರ್ಥಿಕವಾಗಿ ನಿಮ್ಮ ವೆಚ್ಚಗಳು ಸಾಕಷ್ಟು ಹೆಚ್ಚಾಗಬಹುದು. ಸಾಧ್ಯವಾದಷ್ಟು ನೀವು ನಿಮ್ಮ ಕೈಲಾದ ಸೇವೆಗಳನ್ನು ಮಾಡ್ತಾ ಹೋಗಿ. ನಿಮಗೆ ಅನೇಕ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಆಲೋಚನೆಗಳು ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕವಾಗ್ತಾ ಹೋಗುತ್ತೆ. ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಇದು ನೀಡ್ತಾ ಹೋಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ನೀವು ಹೊಸ ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ಕಾಣ್ತೀರಾ. ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸುವ ಮತ್ತು ಪ್ರಶಂಸಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆರ್ಥಿಕವಾಗಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತೆ. ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ. ನಿಮ್ಮ ಮಕ್ಕಳಿಂದ ನೀವು ಸಂತೋಷವನ್ನು ಕಾಣ್ತೀರಾ. ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರೆ ಲಾಭ ಆಗುತ್ತೆ. ಮನೆಯಿಂದ ನೀವು ಸಾಕಷ್ಟು ನೆಮ್ಮದಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದ ಸಾಧ್ಯತೆಗಳು ಕೂಡ ಗೋಚರವಾಗ್ತದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಯುಗಾದಿ ಸೌಕರ್ಯ, ಐಷಾರಾಮಿ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದ್ದು ಉತ್ತಮ ಪ್ರಯಾಣದ ಅವಕಾಶಗಳನ್ನು ತಂದುಕೊಡ್ತಾ ಇದ್ದು ಸಾಕಷ್ಟು ಯಶಸ್ಸನ್ನು ಸಾಧಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಸೊ ಹಾಗಾಗಿ ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರಿನ ಜೊತೆಗೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.